ಹಾಯ್ ಹಲೋ ಮ್ಯಾಜಿಕ್ ವರ್ಡ್ಗೆ ಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧರ್ಮ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ಕಡೆ ವಂಶಿ ಹೊರಗಡೆ ಬಂದು ಸತ್ಯನನ್ನು ಕಳ್ಸೋಕೆ ಅಂತ ಕೇಳಿ ಬರ್ತಾರೆ. ಬಂದಾಗ ವಂಶಿ ಬರ್ತೀನಪ್ಪ ಆಯ್ತು ಹಾಗಂತಿದ್ದಾಗೆ ನನ್ನ ಅಚ್ಚಿ ಕೂಡ ಹೋಗಿ ಬರ್ತೀರಾ ಸತ್ಯನ? ಹೂನಪ್ಪ. ಸತ್ಯನ ಜೊತೆ ಮಾತಾಡ್ಬೇಕಾಗಿರುತ್ತೆ, ಹಾಗಾಗಿ ಹೊರಗಡೆ ಬರ್ತಾನೆ ವಂಶಿ. ನಂಗೆ ಸ್ವಲ್ಪ ಬಿಸ್ನೆಸ್ ಫೋನ್ ಇದೆ ಅಂತ ಹೇಳಿ ಬಂದ ತಕ್ಷಣ ಸತ್ಯನ ನನ್ನ ಪರ್ಫಾರ್ಮೆನ್ಸ್ ಹೇಗಿದೆ? ಅದಕ್ಕೆ ಸತ್ಯನ ಹೇಳ್ತಾರೆ, ತುಂಬಾನೇ ಚೆನ್ನಾಗಿದೆಯಪ್ಪ, ಹೇವನ್ನು ಬೊಂಬಟಾಗಿ ಮಾಡ್ತಾ ಇದೀಯ. ಅದಕ್ಕೆ ಸತ್ಯನ ಹೇಳ್ತಾರೆ, ಅಲ್ಲ ವಂಶಿ, ಈಗ ನಮ್ಮ ಮುಂದಿನ ಪ್ಲಾನ್ ಏನು? ಅದಕ್ಕೆ ವಂಶಿ ಹೇಳ್ತಾರೆ, ಸತ್ಯನ ಈಗ್ಲೇ ಹೇಳ್ಬಿಡಿ, ನಾನು ಏನಾದ್ರೂ ಅಕಸ್ಮಾತ್ ತಪ್ಪು ಮಾಡಿದ್ರೆ ನಾನು ಈಗ್ಲೇ ಸ್ಟಾಪ್ ಮಾಡ್ಬಿಟ್ಟು ಹೊಟ್ಟೋಗ್ತೀನಿ ನಾನು. ಅದಕ್ಕೆ ಸತ್ಯನ ಹೇಳ್ತಾರೆ, ಛೆ ಹಾಗೆಲ್ಲ ಯಾಕೆ ಅನ್ಕೊಳ್ತೀಯ? ಖಂಡಿತ ಇಲ್ಲ, ತುಂಬಾನೇ ಚೆನ್ನಾಗಿ ಮಾಡ್ತಾ ಇದೀಯ, ಕ್ಯಾರಿ ಆನ್, ಮುಂದುವರಿ. ಅದಕ್ಕೆ ವಂಶಿ ಹೇಳ್ತಾರೆ, ಹಾಗಾದ್ರೆ ನಾನು ಈ ತರ ಮುಂದುವರಿಯೋದಾದ್ರೆ ನಾನು ಹೇಳಿದ ತರ ನೀವು ಕೇಳ್ಬೇಕು. ಅದಕ್ಕೆ ಸತ್ಯನ ಹೇಳ್ತಾರೆ, ಖಂಡಿತ ಕೇಳ್ತೇನೆ, ಅದೇನು ಹೇಳಪ್ಪ ಹಾಗಾದ್ರೆ. ಅದಕ್ಕೆ ವಂಶಿ ಹೇಳ್ತಾರೆ, ಅಲ್ಲ ನೀವು ಸ್ವಲ್ಪ ಜಾಸ್ತಿ ಹೊಟ್ಟೆ ಉರ್ಸ್ಬೇಕು ಇನ್ನು ಅಜಿತನಿಗೆ. ಅದಕ್ಕೆ ಸತ್ಯನ ಹೇಳ್ತಾರೆ, ಹೌದಪ್ಪ ಪೊಲೀಸ್ ಇನ್ಸ್ಪೆಕ್ಟ್ರು ಈಗಾಗ್ಲೇ ನಾನು ಹೊರ ಹಾಕಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ, ಆದ್ರೆ ನಾನು ವಕಾಲತ್ ವಹಿಸ್ತಾ ಇದ್ದೀನಿ. ಹೌದಲ್ಲ, ಕೆಂಡಾಮಂಡಲ ಆಗಿ ಜ್ವಾಲಿಯಾಗಿ ಅಜಿತ ತನ್ನ ಪ್ರೇಮ ನಿವೇದನೆನ ಮಾಡ್ಬಿಡ್ಬೇಕು ಭೂಮಿ ಜೊತೆ. ಹೌದಲ್ಲ, ಈ ರೀತಿ ಮಾಡೋಣ ಅಂತ ತೀರ್ಮಾನಿಸಿದೀಯಾ? ಅದಕ್ಕೆ ಹೇಳ್ತಾ ವಂಶಿ, ಖಂಡಿತ ನಾನು ಹಿಡ್ದಂತ ಕೆಲಸ ಯಾವತ್ತೂ ಕೂಡ ಬಿಡುವುದಿಲ್ಲ ಆ ರೀತಿ. ಹಾಗಾಗಿ ನಾನು ಖಂಡಿತ ಪಟ್ಟಿಡ್ದು ಭೂಮಿ ಅಜಿತನ ಗಂಡ ಹೆಂಡ್ತಿರನ್ನಾಗಿ ಮಾಡೇ ಅವ್ರ ಪ್ರೀತಿನ ಅಜಿತು ಬೇಗನೆ ಹೇಳ್ಕೋಬೇಕು. ಆ ತರ ಮಾಡೇನೆ ನಾನು ಹೋಗೋದು ಸತ್ಯನ. ಅದಕ್ಕೆ ಸತ್ಯನ ನಂತರ ಆಗ್ಲಪ್ಪ, ಬೆಸ್ಟ್ ಆಫ್ ಲಕ್, ಒಳ್ಳೇದಾಗ್ಲಿ. ಅಷ್ಟೇ ನಚ್ಚಿ ಹಿಂದ್ಗಡೆ ಇರ್ತಾರೆ. ಬಂದ್ಬಿಟ್ಟು ತಕ್ಷಣ ಸತ್ಯನ, ಏನ್ ನೀವು ಬಿಸ್ನೆಸ್ ಮಾಡ್ತೀನಿ ಜೊತೆನಲ್ಲಿ ಅಂತ ಹೇಳಲೇ ಇಲ್ಲ ನನಗೆ. ಅದಕ್ಕೆ ಸತ್ಯನ ಹೇಳ್ತಾರೆ, ಏನೋಪ್ಪ ಹೀಗೆ, ಇರ್ಲಿ ಬಿಡೋದಿಲ್ಲ, ಕಾಮನ್ ಅಲ್ವಾ, ಸರಿ ಆಯ್ತು ಬರ್ತೀನಪ್ಪ ನಚ್ಚಿ. ಅನ್ನದಿದ್ದಾಗೆ ನಚ್ಚಿ, ಆಯ್ತು ಹೋಗ್ ಬನ್ನಿ ಸತ್ಯನ, ಚಳಿ. ಈ ಅಜಿತ್ ಒದ್ದಾಡ್ತಾ ಇರ್ತಾನೆ ಹಾಸಿಗೆ ಮೇಲೆ, ಹೊಟ್ಟೆ ಹಸಿವು ತಡಿಯಕ್ ಆಗ್ತಾ ಇಲ್ಲ. ಊಟ ಮಾಡದೆ ಬಂದ್ ಮಲಗ್ಬಿಟ್ಟಿದ್ದಾನೆ ಬಿಂಕದಲ್ಲಿ. ಅತ್ತ ಒಳ್ಳಾಡ್ತಾನೆ ಇತ್ತ ಒಳ್ಳಾಡ್ತಾನೆ. ಅಬ್ಬಬ್ಬ ಏನ್ ಸುಖವಾಗಿ ನಿದ್ರೆ ಮಾಡ್ತಾ ಇದ್ದಾಳಪ್ಪ. ಅಲ್ಲ, ಗಂಡ ಊಟ ಮಾಡಿಲ್ಲ ಅನ್ನೋದು ಕಿಂಚಿತ್ ಏನಾದ್ರು ಚಿಂತೆ ಇದೆಯಾ ಇವಳಿಗೆ? ಇಷ್ಟು ನಿರಾಳವಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ನೋಡು, ನಾನು ಇಲ್ಲಿ ಹೊಟ್ಟೆ ಹಸುವಿನಿಂದ ಸಾಯ್ತಾ ಇದ್ದೀನಿ. ಯಾಕಾದ್ರೂ ನಾನು ಈ ವಂಶಿ ಮೇಗ್ಲು ಸಿಟ್ಟಿಗೆ ಇಡೀ ಊಟ ಎಲ್ಲ ತಿನ್ಬಿಡ್ಬೇಕು ಅಂತ ಓಡ್ ಬಂದೆ. ಅದು ಈ ವಂಶಿ ಮೇಗ್ಲು ಸಿಟ್ಟಿಗೆ ನಾನು ಯಾಕೆ ಊಟ ಬಿಟ್ಟೆ? ಬಿಡಬಾರ್ದಿತ್ತು. ಏನಾದ್ರೂ ಮಾಡ್ಕೊಳ್ಳಿ ಅಂತ ಎದ್ದು ಬಂದು ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಡೈನಿಂಗ್ ಟೇಬಲ್ ಮುಂದೆ ಊಟ ಹಾಕೊಡ್ತಾರೆ. ಹಾಕೊಂಡು ಊಟ ಮಾಡ್ತಾ ಇರ್ತಾನೆ. ನತ್ತೆತ್ ಬಿಡುತ್ತೆ. ನತ್ತೆದ ತಕ್ಷಣ ಭೂಮಿ ಬಂದು ನತ್ತಿ ತಟ್ಬಿಟ್ಟು ನೀರ್ ಕೊಡ್ತಾಳೆ. ನೀರ್ ಕೊಟ್ಟ ತಕ್ಷಣ ನೋಡ್ತಾನೆ ಭೂಮಿ ಇದ್ದೋಳೆ, ಆರಾಮಾಗಿ ಊಟ ಮಾಡಿ, ಚೆನ್ನಾಗ್ ಮಾಡಿದ್ದೀನಲ್ಲ, ಊಟ ಮಾಡಿ ಆರಾಮಾಗಿ. ಅಷ್ಟು ವಂಶಿಗೆ ಬರ್ತಾರೆ, ಅಲ್ಲ ರೀ ಅಜಿತ್ ಸಾಹೇಬ್ರೆ, ನಮ್ ಜೊತೆನೆ ಊಟ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಹೋಗಿ ಇಷ್ಟೊತ್ನಲ್ಲಿ ಬಂದು ಊಟ ಮಾಡ್ತಾ ಇದ್ರಲ್ಲ, ಎಂತ ಅನ್ಯಾಯ ಇದು. ಭೂಮಿಯವ್ರೆ, ನಿಮ್ಮನ್ನ ನೋಡಿದ್ರೆ ಬಹಳ ಖುಷಿ ಆಗತ್ ಕಣ್ರಿ. ಯಾಕೆ ಗೊತ್ತಾ, ಗಂಡ ಹಸ್ಕೊಂಡಿದ್ದಾರೆ ಅಂತ ಹೇಳಿ ಅರ್ಧ ರಾತ್ರಿ ಎದ್ದು ಊಟ ಬಿಡಿಸ್ತಾ ಇದ್ರಲ್ಲ, ನಿಮ್ಮ ಹೆಂಡ್ತಿನೇ ಎಲ್ರು ನಿಮ್ಮಂತ ಹೆಂಡ್ತಿನೇ ಎಲ್ರಿಗೂ ಸಿಗ್ಬೇಕು ಕಣ್ರಿ. ನಚ್ಚಿ ಹೇಳ್ತಾನೆ, ಬ್ರೋ ಯಾವತ್ತೂ ಕೂಡ ಊಟ ಬಿಡ್ಬೇಡ, ಇಬ್ರು ಅಚ್ಚುಕಟ್ಟಾಗಿ ಊಟ ಮಾಡಿ. ಅದಕ್ಕೆ ಅಜಿತ್ ಅದ, ಇಬ್ರು ಯಾರಿಬ್ರು? ಅದಕ್ಕೆ ಹೇಳ್ತಾನೆ, ಇನ್ಯಾರಿಬ್ರು? ಅದಕ್ಕೆ ನಿನ್ಗೋಸ್ಕರ ಊಟ ಮಾಡಿಲ್ಲ ಗೊತ್ತಾ ಅಮ್ಮ, ನಾನು ಎಷ್ಟೋ ಬಲವಂತ ಮಾಡ್ದು, ಆದ್ರೆ ಇಲ್ಲಪ್ಪ, ನನ್ ಗಂಡ ಊಟ ಮಾಡಿಲ್ಲ, ಹಾಲು ಹಣ್ಣು ತಗೊಂಡೋಗಿ ಕೊಡ್ತೀನಿ, ಆಮೇಲೆ ಅವ್ರ ಜೊತೆ ಬಂದು ಊಟ ಮಾಡ್ತೀನಿ ಅಂತ ಬಿಂಕ ಮಾಡ್ಕೊಂಡು ಹೋದ್ರಪ್ಪ ಹಾಲು ಹಣ್ಣು ತಗೊಂಡು. ಅಷ್ಟೊತ್ತಿಗೆ ವಂಶಿ ಇದ್ದವರು, ಹಬ್ಬ ಎಂತ ಹೆಂಡ್ತಿ. ನಚ್ಚಿಗೆ ಅರ್ಥ ಆಗುತ್ತೆ, ಜೋಡಿ ಹಕ್ಕಿಗಳು ಫ್ರೀಯಾಗಿ ಇರ್ಲಿ, ನಾವ್ ಯಾಕೆ ತೊಂದರೆ ಮಾಡ್ಬೇಕು, ಅವ್ರಿಗೂ ಸ್ವಲ್ಪ ಕೊಡೋಣ ಸಮಯಾವಕಾಶನ ಪೂರ್ತಿಯಾಗಿ, ನಡೀರಿ ಹೋಗೋಣ ಅಂತ ಹೇಳಿ ವಂಶಿ ಕರ್ಕೊಂಡೋದು. ಗುಡ್ ನೈಟ್ ಭೂಮಿಯವರೇ. ಆಯ್ತು ಗುಡ್ ನೈಟ್ ಅಂತ ಹೇಳ್ತಾಳು ವಂಶಿ. ಈ ಕಡೆ ಅಜಿತ್ತು ಭೂಮಿ ಕೇಳ್ತಾನೆ, ಅಲ್ಲ ನೀನ್ ಯಾಕೆ ಊಟ ಮಾಡಿದೆ ಹಾಗೆ ಇತ್ತೆ ನನಗೋಸ್ಕರ? ಅದಕ್ಕೆ ಭೂಮಿ ಹೇಳ್ತಾ, ಇದೇನು ಸಾಹೇಬ್ರೆ, ನನಗೆ ನಿಮ್ ಕೈ ತುತ್ತು ತಿಂದ್ರೇನೆ ಸಮಾಧಾನ, ತಿನ್ಲಿಲ್ವಾ, ಹಾಗಾಗಿ ನನಗೆ ಹೊಟ್ಟೆಗೆ ಎಲ್ಲಿ ಸಿರುತ್ತೆ ಹೇಳಿ, ನೀವು ಹಸ್ಕೊಂಡ್ ಮಲಗ್ಬೇಕಾದ್ರೆ ನಾನು ಊಟ ಮಾಡ್ಲಾ? ಅದಕ್ಕೆ ಅಜಿತ್ ಹೇಳ್ತಾನೆ, ಅಲ್ಲ ಬಿಟ್ಟೋಗಳು ನೀನು ಪದೇ ಪದೇ ಒಪ್ಪಂದದ ಮದ್ವೆ ಅಂತೀಯ, ಮಾತಿರ್ತೆ, ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ಇಲ್ಲ ಅತಿಯಾದ ಪ್ರೀತಿ ತೋರಿಸಿದ್ರೆ ಯಾಕೆ ಹಿಂಗ್ ತೋರಿಸ್ತೀರಾ ಅಂತೀಯ. ಅಬ್ಬಬ್ಬಬ್ಬ ಸರಿಯಾಗಿದೀಯ. ಆಯ್ತು ಊಟ ಮಾಡು. ಊಟ ಮಾಡಾದ್ಮೇಲೆ ಬೆಳಗಾಗ್ತಿದ್ದಾಗನೇ ಎಂದಿಗೆ ಅಂತೆ ದಿನನಿತ್ಯದ ಕೆಲಸಗಳನ್ನೆಲ್ಲ ಮುಗಿಸಿ ಭೂಮಿ ಟೀ ಮಾಡ್ತಾ ಇರ್ತಾಳೆ ಅರ್ಜೆಂಟ್ ಆಗಿ. ಅಷ್ಟರಲ್ಲಿ ಇಲ್ಲಿ ದೇವಿಯಾನಿ ಎಲ್ರು ಕೂತಿರ್ತಾರೆ. ಅಜ್ಜಿ ವಂಶಿಗೆ ಎಣ್ಣೆ ಹಚ್ಚುತ್ತಾ ಇರ್ತಾರೆ, ಮಸಾಜ್ ಮಾಡ್ತಾ ಇರ್ತಾರೆ.
ಅಜ್ಜಿ. ಆದ್ರೆ ಒಬ್ರನ್ ಮಾತ್ರ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಏನೋ ನೀನು ನಿನ್ ಮಾತಿಗೆ ಯಾರ್ ತಾನೇ ಮರಳಾಗಲ್ವೋ? ಯಾಕೆ ಎಲ್ರು ಖುಷಿ ಪಡ್ತಾರೆ? ಯಾರು ನಿನ್ ಮಾತಿಗೆ ಒಪ್ತೇ ಇರೋರು? ಹಾಗೂ ಇಲ್ಲಿ ಕೂತಿದಾರಲ್ಲ ಪ್ರಿನ್ಸಿಪಾಲ್, ನಮ್ಗೊಬ್ರು ಪ್ರಿನ್ಸಿಪಾಲ್ ಇದ್ರು ನಿಮ್ ತರ. ಗುಡ್ ಮಾರ್ನಿಂಗ್. ಅದಕ್ಕೆ ಅವಳು ಹೇಳ್ತಾಳೆ, ನಾನ್ ನಿಮ್ ಮೇಡಮ್ಮ ಗುಡ್ ಮಾರ್ನಿಂಗ್ ಅಂತೀಯಲ್ಲ ಅಂತ. ದೇವಿ ಏನ್ ಹೇಳ್ತಾಳೆ, ಆಗಲ್ಲ, ನೀವು ನನ್ ಪ್ರಿನ್ಸಿಪಾಲ್ ಇದ್ದಾಗ, ನಮ್ ಪ್ರಿನ್ಸಿಪಾಲ್ ಒಬ್ರು ಇದ್ರೆ ಇದೇ ತರ ಇದ್ರು, ಅದಕ್ಕೆ ಆನಂತರ ಖುಷಿಯಾಗಿ ಮಾತಾಡ್ತಾಳೆ ದೇವಿ ಆನಿ. ಅಜಿತ್ ಮನಸ್ಸಿನಲ್ಲಿ ಅನ್ಕೊಳ್ತಾನೆ, ಎಲ್ಲ ಸರಿ ಒಂದು, ಆದ್ರೆ ಭೂಮಿ ವಿಚಾರದಲ್ಲಿ ಅತಿಯಾಗತ್ತಾನೆ, ಅದೇ ಬೇಜಾರು. ಭೂಮಿ, ಸಾಹೇಬ್ರೆ ಒಂದ್ 5 ನಿಮಿಷ ಟೈಮ್ ಕೊಡಿ, ಟೀ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಟೀ ಮಾಡ್ಕೊಂಡ್ ಬರ್ತಾಳೆ, ಟೀ ಮಾಡ್ಕೊಂಡು ಎಲ್ರಿಗೂ ಕೊಡ್ತಾಳೆ. ಬಟ್ ತಕ್ಷಣನೇ ವಂಶಿ ಎತ್ಕೊಬಿಡ್ತಾನೆ. ಅದನ್ನ ನೋಡ ಅಜಿತ್ ಹೋಯ್ತದೆ. ಭೂಮಿ, ತಗೊಳ್ಳಿ ಸಾಹೇಬ್ರೆ ಟೀನ ಅಂತ ಕೊಡ್ಲಿ, ಈಸ್ಕೊಳ್ಳೋದಿಲ್ಲ, ಹೊಟ್ಟೋಗ್ಬಿಡ್ತಾನೆ. ಎಳ್ಕೊಂಡು ಅವಳನ್ನ ದರದರದನೆ ಸ್ಟೇಷನ್ ಅಲ್ಲಿ ಬಂದವನೆ ದುಮ್ಮು ಹುರಿತಾ ಇರ್ತಾನೆ. ಅದಕ್ಕೆ ಭೂಮಿ ಮಾತಾಡಕ್ಕಿಂತ ಹೋಗ್ತಾಳೆ. ಅಷ್ಟೊತ್ತಿಗೆ ವಂಶಿ ಬಂದ್ಬಿಟ್ಟು ಕೀ ಕೊಡ್ತಾನೆ. ಕೀ ಕೊಟ್ರೆ ಅಜಿತ್ ಇದ್ದವನು, ಬೇಡ ನಾವು ಕಾರಲ್ಲಿ ಹೋಗ್ತೀವಿ ಅಂತ ಹೇಳಿ ಕಾರಲ್ಲಿ ಕರ್ಕೊಬರ್ತಾನೆ. ಸ್ಟೇಷನ್ ಅಲ್ಲಿ. ಭೂಮಿ, ಅಲ್ಲ ಹಿಂಗಳು ದುಮ್ಮು ಉರಿತಾರಲ್ಲ ಅಂತ ಅವಳು ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ವಂಶಿನು ಕುಕ್ಕತಾನೆ ಅಜಿತ್. ಆ ವಂಶಿ ಈಚೆಗೆ ಬಂದ್ಮೇಲೆ, ನೋಡಿ ಇನ್ಮೇಲೆಲ್ಲ ನೀವು ಏಕವಚನದಲ್ಲಿ ಭೂಮಿ ಅಂತ ಕರೆಯೋಂಗಿಲ್ಲ, ಅವಳು ನನ್ನ ಹೆಂಡತಿ. ಇಲ್ಲ ಅಜಿತ್ ರಾಮನಾರಾಯಣ್ ಅಂತ ಕರೀರಿ, ಇಲ್ಲ ಭೂಮಿಯವರೇ ಅಂತ ಕರೀರಿ, ಸರಿನಾ? ಭೂಮಿ ಇದ್ದೋಡು, ಯಾಕೆ ಸಾಹೇಬ್ರೆ? ನೀನ್ ಸುಮ್ಮನೆ ಇರು. ಗೊತ್ತಾಯ್ತಾ ವಂಶಿದ? ಆಯ್ತು ಸರ್, ಗೊತ್ತಾಯ್ತು. ಭೂಮಿ, ಅಲ್ಲ ಭೂಮಿಯವರೇ ಬಾಯ್. ಸ್ಟೇಷನ್ಗೆ ಬರ್ತಿದ್ದಾಗನೆ ಭೂಮಿ ಚೆನ್ನಾಗಿ ಕ್ಲಾಸ್ ತಗೋತಾಳೆ ತರಾಟೆಗೆ. ಏನಾಗಿದೆ ನಿಮ್ಗೆ? ಅಷ್ಟೊಂದು ಸಿಟ್ ಮಾಡ್ಕೊಳ್ತೀರಲ್ಲ? ಇಲ್ಲಿ ನೋಡಿದ್ರೆ ಟೀ ಕೊಡೋಗು ನೀನು ವಂಶಿಗೆ, ಸರಿ ಹೋಗಿದ್ಯಾ ಅಂತ ಹೇಳಿ ನನ್ನನ್ನೇ ಅಣಕಿಸ್ತೀರಾ. ಅಲ್ಲಿ ನೋಡಿದ್ರೆ ಟೀ ಕೊಡೋಕ್ ಹೋದ್ರೆ ಬಾಯಿಗೆ ಬಂದಾಗೆ ಮಾತಾಡ್ತೀರಾ. ಯಾಕಷ್ಟು ಸಿಟ್ಟು ನಿಮ್ಗೆ? ಯಾಕೆ ವಂಶಿಯವ್ರು ಟೀ ಕೊಟ್ರೇನು ಏನಾಯ್ತದೆ, ನಿಮ್ಗೆ ಏನಾಗ್ತಾ ಇದೆ ಅಂತ, ನಿಮ್ಗೇನ್ ಅದ್ರಿಂದ ಅಂತ. ಅಷ್ಟರಲ್ಲಿ ಸತ್ಯಣ್ಣಂಗೆ ಏನು ಅಲ್ಲಿರುತ್ತಲ್ಲ ಆ ವಾತಾವರಣ ಗೊತ್ತಾಗ್ಬಿಡ್ತದೆ. ತಕ್ಷಣ ಎದ್ದೇಳಕ್ ಹೋಗ್ತಾರೆ. ಅಷ್ಟರಲ್ಲಿ ಅಜಿತ್, ಕೂತ್ಕೊಳ್ಳಿ ಸತ್ಯಣ್ಣ, ನೀವು ಸಂಪೂರ್ಣ ಕೇಳ್ಕೋಬೇಕು. ಅಲ್ಲಪ್ಪ, ನಿಮ್ಮಿಬ್ರ ಮಧ್ಯೆ ನಾನೇ ಯಾಕೆ ಈ ಜಗಳಕ್ಕೆ ಅಂತ. ಅದಕ್ಕೆ ಅಜಿತ್ ಹೇಳ್ತಾನೆ, ನೀವು ಇದ್ರಲ್ಲಿ ಪಾಲುದಾರರು, ಆಯ್ತಾ? ಇದನ್ನ ನೀವು ಪರಿಹಾರ ಮಾಡೇ ಹೋಗ್ಬೇಕು, ಕೂತ್ಕೊಳ್ಳಿ. ಭೂಮಿ ಹೇಳ್ತಾಳೆ, ಅಲ್ಲ ಸತ್ಯಣ್ಣ, ಇವ್ರಿಗೇನಾಗಿದೆ ಅಂತ ಯಾಕಷ್ಟು ಸಿಟ್ ಮಾಡ್ಕೊಳ್ತಾರೆ ಕೇಳಿ, ಏನಾಗ್ಬೇಕು ಇವ್ರಿಗೆ? ಭೂಮಿ ನನ್ನನ್ನ ಭೂಮಿ ಅಂತ ಕರೆದ್, ವಂಶಿ ನನ್ನನ್ನ ಭೂಮಿ ಅಂತ ಕರೆದು ಇವ್ರಿಗೇನ್ ಸಿಟ್ಟು? ಇವ್ರಿಗೇನಾಗ್ಬೇಕು ನಾನು? ಹೇಳಿ ಸತ್ಯಣ್ಣ. ಅದಕ್ಕೆ ಸತ್ಯಣ್ಣ, ಏನಮ್ಮ ಚಿಕ್ಕ ವಿಚಾರಕ್ಕೆ ಇಷ್ಟೊಂದು ಎಳಿತೀಯಲ್ಲ ಭೂಮಿ. ಅದಕ್ಕೆ ಭೂಮಿ ಹೇಳ್ತಾಳೆ, ಸತ್ಯಣ್ಣ ನಿಮ್ಗೇನ್ ಹುಚ್ಚ? ನಿಮ್ಗೆ ಯಾರು ಎಳಿತಿರೋದು? ಇವ್ರು ತಾನೇ ಎಳಿತಿರೋದು. ಸುಮ್ನೆ ವಂಶಿಯವ್ರ ವಿಷಯ ತಗೊಂಡ್ ಬಂದು ನನ್ ಮೇಲೆ ರೇಗಾಡ್ತಾರೆ. ಅಪ್ಪಪ್ಪ ವಂಶಿಯವ್ರ ಮೇಲೂ ರೇಗಾಡ್ತಾರೆ. ಅದಕ್ಕೆ ಅಜಿತ್ ಹೇಳ್ತಾನೆ, ನನ್ಗ ಅವೆಲ್ಲ ಗೊತ್ತಿಲ್ಲ, ನೀನು ವಂಶಿ ಜೊತೆ ಕಡಿಮೆ ಮಾತಾಡ್ಬೇಕು, ನೀನ್ ಅವನಿಗೆ ರಾಖಿ ಕಟ್ಬೇಕು. ಅದಕ್ಕೆ ಭೂಮಿ ಹೇಳ್ತಾಳೆ, ನಾನು ಯಾಕೆ ರಾಖಿ ಕಟ್ಲಿ? ರಾಖಿ ಯಾಕೆ ಕಟ್ಬೇಕು ಹೇಳಿ? ಪಾಪ ನೀವೀಗೆಲ್ಲ ಆಡಿದ್ರೆ ಅವ್ರು ನೊಂದ್ಕೊಳ್ಳೋದಿಲ್ವ? ಅವರು ನಾನ್ ಕಟ್ಟೋದಿಲ್ಲ. ಅದಕ್ಕೆ ಅಜಿತ್, ಹೇಳಿ ಸತ್ಯಣ್ಣ, ನೀವಾದ್ರೂ ಸತ್ಯಣ್ಣ ಇದ್ದವರು ನಿಮ್ಮಿಬ್ರು ಮಧ್ಯೆ ನಾನು ಆಗ್ಲೇ ಹೇಳಿದಿನಲ್ಲ ಅಜಿತ, ನಿಮ್ಮಿಬ್ರು ಮಧ್ಯೆ ನನ್ನನ್ನ ಎಳಿಬೇಡ ಅಂತ ಹೇಳಿ. ಆದ್ರೂ ಯಾತಕ್ಕಪ್ಪ ಎಳಿತೀಯ ನನ್ನನ್ನ? ಯಾಕೆಂದ್ರೆ ಇಲ್ಲಿ ಆಗ್ಲೇ ವಂಶಿ ಕಾಲು ಎಳೆದಿರ್ತಾನೆ ಚೆನ್ನಾಗಿ ಅಜಿತನ್ನ. ಇಲ್ಲಿ ಸತ್ಯನ ಏನು ಗೊತ್ತಿಲ್ದಂಗೆ, ನನಗೇನು ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಮೌನ ವಹಿಸ್ಕೊತಿರ್ತಾರೆ ಮನೆಯಲ್ಲಿ. ಇಲ್ಲಿ ಸ್ಟೇಷನ್ ಅಲ್ಲೂ ಬಂದು ಸುಮ್ಮನೆ ಫೋನ್ ನೋಡ್ಕೊಂಡು ಆ ಕಡೆ ತಿರ್ಕೊಂಡು ಕೂತಿರ್ತಾರೆ. ಭೂಮಿನೂ ಬಿಡಲ್ಲ, ಒಂದ್ ಕಡೆ ಅಜಿತನೂ ಬಿಡೋದಿಲ್ಲ. ಅವ್ರನ್ನ ಮಧ್ಯಸ್ಥಿಕೆಗೆ ಎಳ್ದು ಸಾಕಾಯ್ತಾರೆ, ಆದ್ರೂ ಮಾತಾಡೋದಿಲ್ಲ ಸತ್ಯಣ್ಣ. ಎದ್ದೇಳಕ್ ಹೋಗ್ತಾರೆ, ಮತ್ತೆ ಕೂರಿಸ್ತಾರೆ ಅಜಿತ. ಭೂಮಿ ಅಂತೂ ಜಗಳ ಗಂಟಿ ಆಗ್ಬಿಟ್ಟಿದ್ದಾಳೆ. ಏನ್ ಬರೀ ತಗಾಟಕ್ಕೆ ತಗೋತಾ ಇದ್ದಾಳೆ. ಅಜಿತನ್ ಯಾವ ಮಾತನ್ನು ಕೂಡ ಕೇಳಕ್ ಸಿದ್ಧ ಇಲ್ಲ ಅವಳಿಗೆ. ಯಾಕೆಂದ್ರೆ ವಂಶಿ ಮೇಲೆ ಒಂದ್ ರೀತಿ ಅಭಿಮಾನ, ಅವಳ ಅಂತರಾಳದಲ್ಲಿ ಅಜಿತನ ಮೇಲೆ ಪ್ರೀತಿ ಇದ್ದೇ ಇದೆ. ಆದ್ರೆ ಅರ್ಥ ಮಾಡ್ಕೊಳಕ್ ಇಬ್ರಿಗೂ ಆಗೋಲ್ವೇ. ಇಬ್ರು ಕೂಡ ಸಾಕ್ತಾ ಇದೆ ಪಯಣ ಒಂದೇ ದೋಣಿಯ ಮೇಲೆ. ಆದ್ರೆ ಆ ಅಂತರಾಳದಲ್ಲಿ ಇರುವಂತ ಪ್ರೀತಿನ ಮಾತ್ರ ಒಪ್ಕೊಳಕ್ಕೆ ಇಬ್ರು ಸಿದ್ರಿಲ್ಲ. ಹಾಗಾಗ್ಬಿಡದೆ. ಇದನ್ನು ಒಂದ್ ಮಾಡಕ್ಕೆ ತಾನೇ ಪಾಪ ಸತ್ಯಣ್ಣ ಇಷ್ಟೆಲ್ಲಾ ಕಷ್ಟಪಡ್ತಿರೋದು. ಆ ಕಡೆ ವಂಶಿನೂ ಅದಕ್ಕೆ ತಾನೇ ಇಷ್ಟ ಕಷ್ಟಪಡ್ತಿರೋದು. ಭೂಮಿ ಅಜಿತ ಒಂದಾಗ್ಬೇಕು, ದಾಂಪತ್ಯ ಜೀವನ ಸುಖವಾಗಿರ್ಬೇಕು ಅಂತ ಹೇಳಿ. ಹಾಗಾಗಿ ಇಲ್ಲಿ ಪಾಪ ಇದ್ರರಿವಿಲ್ಲ. ಸರಿ, ಭೂಮಿಗೆ ಅಷ್ಟು ಅಭಿಮಾನ ವಂಶಿ ಅಂತ ಅಂದ್ರೆ ಅಜಿತ ಪಟ್ಟು ಬಿಡ್ತಾ ಇಲ್ಲ ನೀನ್ ರಾಖಿ ಕಟ್ಲೇಬೇಕು, ನೀನ್ ಕಟ್ಬೇಕು ಅಂದ್ರೆ ಕಟ್ಬೇಕು ಭೂಮಿ, ಅಷ್ಟೇ ನೀನು ಅವನ್ಗೆ, ಗೊತ್ತಾಯ್ತಲ್ಲ. ಅದಕ್ಕೆ ಭೂಮಿ ಹೇಳ್ತಾಳೆ,
ನೀವೇನ್ ನನ್ನನ್ನು ಇಷ್ಟು ಬಲವಂತ ಮಾಡೋದು ಹೇಳಿ? ನೀನ್ ಯಾಕೆ ನನಗೆ ಇಷ್ಟೊಂದು ಕಟ್ಟಾಕೋದು? ನೀನ್ ಯಾಕೆ ಕಟ್ಟಾಕ್ಬೇಕು ನನ್ನನ್ನ ಇಷ್ಟೊಂದು? ನೀವಿಷ್ಟು ಬಲವಂತ ಮಾಡೋಂಗ್ ಕೂಡ್ದು. ನಾನು ಕಟ್ಟಲ್ಲ ಅಂದ್ಮೇಲೆ ಕಟ್ಟೋದಿಲ್ಲ ವಂಶಿಗೆ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳ್ತಾಳೆ. ಅವಳು ಖಡಾಖಂಡಿತವಾಗಿ ಹೇಳೋದನ್ನ ನೋಡಿ ಅಜಿತನಿಗೆ ಭಯ ಶುರುವಾಯ್ತದೆ. ಎಲ್ಲಿ ಇವಳಿಗೆ ವಂಶಿ ಮೇಲೆ ಪ್ರೀತಿ ಶುರುವಾಗ್ಬಿಟ್ಟಿದ್ಯಾ? ಹಾಗಿದ್ರೆ ನನ್ನ ಒಪ್ಪಂದದ ಮಧ್ಯೆ ಕರಾರ್ ಮುಗಿತಿದ್ದಾಗಿನೇ ಇವಳು ನನ್ನಿಂದ ದೂರ ಆಗ್ಬಿಡ್ತಾಳ? ಅಷ್ಟು ಖಡಾಖಂಡಿತವಾಗಿ ನಿಂತಿದ್ದಾಳಲ್ಲ, ಇಲ್ಲೂ ಅವನ ಬಗ್ಗೆ ಇವಳಿಗೂ ಕೂಡ ಪ್ರೀತಿ ಇದೆ. ಇಲ್ಲಿ ಸತ್ಯನ ಅನ್ಕೋತಾರೆ. ಅವರು ಕೂಡ ವ್ಯಂಗ್ಯವಾಗಿ ನಗ್ತಾನೆ. ಅಬ್ಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಹೀಗೆ ಇರು ಭೂಮಿ, ಹೀಗೆ ಇರು, ಉರ್ಸ್ಬೇಕು ಇವನನ್ನ, ಅಜಿತನ ಚೆನ್ನಾಗಿ ಉರ್ಸಿ ನಿನ್ನ ಹತ್ರ ಬರ್ಬೇಕು. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.